ಗುರುಗಳೇ, ಮಹಿಳೆಯರು ಶಿವರಾತ್ರಿ ವ್ರತವನ್ನು ಮಾಡಬಹುದಾ? ಈ ಸರ್ವತ್ರ ಸಾರ್ವಕಾಲಿಕ ಎಲ್ಲರಿಗೂ ಕೂಡ ಈಶ್ವರನ ಪೂಜೆಯನ್ನು ಮಾಡುವುದಕ್ಕೆ ಒಂದು ಅಧಿಕಾರ ಅನ್ನತಕ್ಕಂಥದ್ದಿದೆ. ಅದು ಮಹಿಳೆಯರು, ಪುರುಷರು, ಮಕ್ಕಳು, ದೊಡ್ಡವರು ಅಂತ ಹೇಳಿ ಯಾವುದೇ ಭೇದ ಭಾವ ನಮ್ಮ ಧರ್ಮದಲ್ಲಿ ಇಲ್ಲ. ಆ ಮೂಲಕ ಇಲ್ಲವೇ ಇಲ್ಲ. ಯಾವ ದೇವರ ಪೂಜೆಯನ್ನು ಬೇಕಾದರೆ ಯಾರು ಬೇಕಾದರೂ ಮಾಡ್ಬೋದು. ಮಹಿಳೆಯರು ಮಾಡಬಾರ್ದು ಅನ್ನತಕ್ಕಂತಹ ನಿಷಿದ್ಧ ಇಲ್ಲ. ಎಲ್ಲೋ ಇದೆ, ಅದಕ್ಕೆ ನೀವು ಕೇಳಿದ್ರಿ. ಅದಕ್ಕೋಸ್ಕರ ಯಾವುದೇ ಒಂದು ಪೂಜೆ ಆಗಲಿ, ಯಾವುದೇ ವ್ರತ ಆದರೂ ಕೂಡ ಪುರುಷರಿಗೆ ಎಷ್ಟು ಸಮಾನವಾದಂತಹ ಒಂದು ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆಯೋ ಅಷ್ಟೇ ಮಹಿಳೆಯರಿಗೂ ಕೂಡ ಇದೆ. ಆ ಪೂಜೆಯ ಒಂದು ಕ್ರಮದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಆದರೆ ಪೂಜೆ ಮಾಡಬಾರ್ದು ಮಹಿಳೆಯರು ಅಂತ ಎಲ್ಲೂ ಹೇಳಲೇ ಇಲ್ಲ. ಆದ್ದರಿಂದ ಪೂಜೆ ಮಹಾಶಿವರಾತ್ರಿಯ ಶಿವನ ಪೂಜೆಯನ್ನು ಮಾಡುವುದಕ್ಕೆ ಪುರುಷರು ಯಾವ ರೀತಿಯಾಗಿ ಮಾಡುತ್ತಾರೋ, ಮಾಡಬೇಕು ಅಂತ ಇದೆಯೋ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಮಾಡಬೇಕು, ಮಾಡ್ತಾರೆ ಕೂಡ. ಈ ಸಂಪ್ರದಾಯಸ್ಥ ಮನೆತನದಲ್ಲಿ ಎಲ್ಲರೂ ಕೂಡ ಪತಿ ಪತ್ನಿಯರು ಒಟ್ಟಿಗೆ ಸೇರಿ ಯಾವುದೇ ವ್ರತ ಆಗಲಿ ಪತ್ನಿಯ ಜೊತೆಯಲ್ಲೇ ಮಾಡಬೇಕು ಅಂತ ಶಾಸ್ತ್ರ ಇದೆ. ಯಜ್ಞ ಸಂಯೋಗೇ ಪತ್ನಿ ಅಂತೇಳಿ ಹೇಳ್ತಾರೆ. ಅಂದರೆ ಯಜ್ಞ ಅಂದರೆ ಪೂಜೆ, ವ್ರತ. ಯಜ್ಞ ಅಂದರೆ ಹೋಮ ಅಂಥೇಳಿ ಅರ್ಥ ಅಲ್ಲ. ನೀವು ಯಾವುದೇ ದೇವತಾ ಕಾರ್ಯವನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ಯಜ್ಞ ಅಂಥೇಳಿ ಕರೆಸಿಕೊಳ್ಳುತ್ತೆ. ಆದ್ದರಿಂದ ಈ ಒಂದು ವ್ರತ ಇರ್ಬೋದು, ಪೂಜೆ ಇರ್ಬೋದು, ಪತ್ನಿ ಜೊತೆಯಲ್ಲಿ ಇಲ್ಲದೇ ಇದ್ದರೆ ನೀವು ಪೂಜೆಯನ್ನು ಮಾಡುವುದಕ್ಕೆ, ವ್ರತವನ್ನು ಮಾಡುವುದಕ್ಕೆ ಅರ್ಹತೆಯೇ ಇಲ್ಲ. ಅದರಿಂದ ಸನ್ಯಾಸಿಗಳೇ ನೋಡಿ, ಯಾವುದೇ ವ್ರತ ಪೂಜೆಗಳ ಒಂದು ಅಧಿಕಾರ ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಇಲ್ಲ. ಗೃಹಸ್ಥರಿಗೆ ಮಾತ್ರ. ಗೃಹಸ್ಥರು ಅಂದರೆ ಏನು, ಮದುವೆ ಆಗಿರಬೇಕು ಅಂತ ಹೇಳಿ ಅರ್ಥ. ಆದ್ದರಿಂದ ನೀವು ಯಾವುದೇ ಪೂಜೆಯನ್ನು ಮಾಡಿ, ಯಾವುದೇ ವ್ರತವನ್ನು ಮಾಡಿ, ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿ, ಯಾವುದೇ ತೀರ್ಥಯಾತ್ರೆಯನ್ನು ಮಾಡಿ, ಯಾವುದೇ ತೀರ್ಥ ಸ್ನಾನವನ್ನು ಮಾಡಿ ಪತ್ನಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದರ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಹಾಗೆ ಮಹಾಶಿವರಾತ್ರಿ ಪೂಜೆಯೂ ಕೂಡ ಮಹಿಳೆಯೂ ಕೂಡ ಪುರುಷನ ಅಂದರೆ ತನ್ನ ಪತಿಯ ಜೊತೆಯಲ್ಲಿ ಇದ್ದರೂ ಇಬ್ಬರು ಒಟ್ಟಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದೇ ಮಹಾಶಿವರಾತ್ರಿಯ ಒಂದು ವಿಶೇಷವಾದಂತಹ ಪೂಜೆ ಅಂತೇಳಿ ಹೇಳಬೇಕು. ನಾನು ಗಂಡನನ್ನು ಬಿಟ್ಟು ಪೂಜೆ ಮಾಡ್ತೀನಿ ಅಥವಾ ಹೆಂಡತಿಯನ್ನು ಬಿಟ್ಟು ಪೂಜೆ ಮಾಡ್ತೀನಿ ಅಂದರೆ ಅದು ಪೂಜೆಯ ಫಲ ಅನ್ನತಕ್ಕಂಥದ್ದು ಸಿಗುವುದಿಲ್ಲ. ಪತಿ ಪತ್ನಿಯರು ದಂಪತಿಗಳು ಒಟ್ಟಿಗೆ ಶಿವಪೂಜೆಯನ್ನು ಮಾಡುವುದಕ್ಕೆ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು, ಕೇವಲ ಶಿವಪೂಜೆ ಅಂತಲ್ಲ, ಪ್ರತಿಯೊಂದು ಪೂಜೆಗೆ ಕೂಡ ದಂಪತಿ ಸಮೇತವೇ ನೀವು ಮಾಡಬೇಕು. ಗುರುಗಳೇ, ಶಿವರಾತ್ರಿಯನ್ನು ವ್ರತಗಳ ರಾಜ ಅಂತ ಕರೀತಾರೆ. ರಾಜ ಅಂದಾಗ ಅಲ್ಲಿ ಮಹತ್ವ ಅನ್ನೋದು ಇದ್ದೇ ಇರುತ್ತೆ. ಹಾಗಿದ್ರೆ ಶಿವರಾತ್ರಿಯ ಮಹತ್ವ ಏನು? ತೀರ್ಥರಾಜ ಅಂಥೇಳಿ ನಾವು ಆಗಲೇ ನಾನು ಹೇಳಿದೆ. ತೀರ್ಥರಾಜ ಅಂತ ಹೇಗೆ ತ್ರಿವೇಣಿ ಸಂಗಮವನ್ನು, ಹಲವು ಪುಷ್ಕರಗಳನ್ನು ನಾವು ಕರಿತೀವೋ, ಅದೇ ರೀತಿ ವ್ರತಗಳಲ್ಲೆಲ್ಲ ವರಮಹಾಲಕ್ಷ್ಮಿ ವ್ರತ, ಗೌರಿ ವ್ರತ, ಗಣೇಶ ವ್ರತ, ಅನಂತ ವ್ರತ, ಈಗೆಲ್ಲ ವ್ರತಗಳು ತುಂಬ ಬರುತ್ತೆ ನಮ್ಮ ಧರ್ಮದಲ್ಲಿ. ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠತಮವಾಗಿರತಕ್ಕಂತಹ ಒಂದು ವ್ರತ ಅಂತಂದರೆ ಮಹಾಶಿವರಾತ್ರಿಯ ವ್ರತ. ಅಂದರೆ ವ್ರತ ರಾಜ ಅಂಥೇಳಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ. ಆ ಸಮಯದಲ್ಲಿ ನಾವು ಆ ಶಿವಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಒಂದು ಫಲ ನಮಗೆ ಸಿಗುವುದರಿಂದ ಇನ್ನಿತರ ವ್ರತಗಳಿಗಿಂತ ಇದರ ಒಂದು ಫಲ ಅನ್ನತಕ್ಕಂಥದ್ದು ಉತ್ಕೃಷ್ಟವಾದಂತಹ ಮಟ್ಟದಲ್ಲಿ ಮನುಷ್ಯನಿಗೆ ಲಭ್ಯವಾಗಿ ಆ ಮೂಲಕ ಆತ್ಮೋದ್ಧಾರಕ್ಕೆ ಕಾರಣ ಆಗುವುದರಿಂದ ಅದಕ್ಕೆ ನಾವು ವ್ರತರಾಜ ಅಂಥೇಳಿ ಹೇಳಿದ್ದಾರೆ. ಅದನ್ನು ರಾಜನ ಸ್ಥಾನದಲ್ಲಿ, ರಾಜ ಅಲ್ಲ, ಚಕ್ರವರ್ತಿಯ ಸ್ಥಾನದಲ್ಲಿ ಈ ಮಹಾಶಿವರಾತ್ರಿಯ ವ್ರತ ಇರತಕ್ಕಂಥದ್ದು. ಅಂದರೆ ಶಾಸ್ತ್ರದಲ್ಲೂ ಅದನ್ನೇ ಹೇಳಿದೆ, ಶಿವರಾತ್ರೀತಿ ಇತಿ ಖ್ಯಾತ ಸರ್ವಯಜ್ಞೋತ್ತಮೋತ್ತಮ ಅಂತ. ಎಲ್ಲ ಯಜ್ಞಗಳಿಂದ ಅಶ್ವಮೇಧ, ಭೋಂಡರೀಕ, ರಾಜಸೂಯ ಹೀಗಿದ್ದೆಲ್ಲ ವ್ರತಗಳನ್ನೆಲ್ಲ ನಾವು ಕೇಳಿದ್ದೇವೆ. ಹಿಂದೆ ರಾಜ ಮಹಾರಾಜರೆಲ್ಲ ಮಾಡ್ತಾಯಿದ್ರು ಅಂತ. ಅಂತಹ ಒಂದು ಮಹಾ ಯಾಗಗಳನ್ನು ಮಾಡಿದಂತಹ ಫಲ ಅನ್ನತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ನಾವು ಶಿವಪೂಜೆಯನ್ನು ಮಾಡುವುದರಿಂದ ಲಭ್ಯ ಆಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದಕ್ಕೆ ವ್ರತರಾಜ ಅಂಥೇಳಿ. ನೀವು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಆ ಮೂಲಕ ಈ ಕಲಿಯುಗದಲ್ಲಿ ಅವೆಲ್ಲ ನಿಷಿದ್ಧ ಇದೆ. ಆದರೆ ಯಜ್ಞ ಯಾಗಾದಿಗಳು ನಡೆದೇ ಅದೆಲ್ಲ ಸರಿಯಾಗಿ ನಡಿಬೇಕು. ಅದರಿಂದ ಈ ಅಶ್ವಮೇಧ, ಪೌಂಡರೀಕ, ರಾಜಸೂಯ ಇಂತಹ ಕೃತು ಅಂಥೇಳಿ ಹೇಳ್ತಾರೆ. ಇದಕ್ಕೆಲ್ಲ ಅದನ್ನೆಲ್ಲ ಮಾಡುವುದರಿಂದ ಎಷ್ಟು ಫಲ ಇದೆಯೋ ಅಷ್ಟೇ ಫಲ ಈ ಕಲಿಯುಗದಲ್ಲಿ ಮಹಾಶಿವರಾತ್ರಿಯ ದಿವಸ ಆ ಶಿವಪೂಜೆಯನ್ನು ಮಾಡುವುದಕ್ಕೆ, ಆ ಮಹಾಶಿವರಾತ್ರಿಯ ದಿವಸ ನಾವು ಉಪವಾಸವನ್ನು ಮಾಡುವುದಕ್ಕೆ, ಮಹಾಶಿವರಾತ್ರಿಯ ದಿವಸ ಜಾಗರಣೆಯನ್ನು ಮಾಡುವುದಕ್ಕೆ, ಮಹಾಶಿವರಾತ್ರಿಯ ದಿವಸ ನಾವು ಉಪವಾಸ ಜಾಗರಣೆಯಿಂದ ಶಿವಪೂಜೆಯನ್ನು ಮಾಡುವುದಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ಹೇಳುತ್ತಾರೆ. ಆದ್ದರಿಂದ ಯಾಕೆ ಇದಕ್ಕಷ್ಟು ಮಹತ್ವ ಅಂತಂದರೆ ಆ ಮೂಲಕ ಜನ್ಮ ಸಾರ್ಥಕ, ಅಂದರೆ ಮನುಷ್ಯ ಜನ್ಮ ಅನ್ನತ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಮಾನವ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು. ಇದನ್ನು ಹಾಡು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಹೀಗೆ ಮಾನವ ಜನ್ಮ ಅನ್ನತಕ್ಕಂಥದ್ದು ಕೇವಲ ಭೋಗ ಭಾಗ್ಯಗಳನ್ನು ಅನುಭವಿಸುವುದಕ್ಕೆ ಬಂದಿರತಕ್ಕಂಥದ್ದಲ್ಲ. ಅದು ಎಲ್ಲ ಪ್ರಾಣಿಗಳಿಗೂ ಕೂಡ
ಇದೆ. ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಎಲ್ಲ ಪ್ರಾಣಿಗಳಿಗೂ ಸಹಜವಾಗಿದೆ. ಆದರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು, ಯಾವ ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಜ್ಞಾನ ಕೇವಲ ಮನುಷ್ಯನಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಇಂತಹ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ನಾವು ಯಾವ ಪರ್ವಕಾಲದಲ್ಲಿ ಯಾವ ದೇವರನ್ನು ಪೂಜೆ ಮಾಡಬೇಕು, ನವರಾತ್ರಿಯಲ್ಲಿ ದೇವಿಯನ್ನು, ಕೃಷ್ಣಾಷ್ಟಮಿಯಲ್ಲಿ ಕೃಷ್ಣನನ್ನು, ರಾಮನವಮಿಯಲ್ಲಿ ರಾಮನನ್ನು, ಹೀಗೆ ನಾವು ಪೂಜೆಯನ್ನು ಹೇಗೆ ಮಾಡ್ತೀವೋ ಹಾಗೆ ಶಿವರಾತ್ರಿ ಅಂದರೆ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ದಿವಸ ಆ ರಾತ್ರಿ ಕಾಲದಲ್ಲಿ ಶಿವನನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಆತ್ಮೋನ್ನತಿ, ಇಹದಲ್ಲಿಯೂ ಕೂಡ ಶ್ರೇಯಸ್ಸು, ಪರದಲ್ಲಿಯೂ ಕೂಡ ಶಿವ ಸಾನ್ನಿಧ್ಯ ಅನ್ನತಕ್ಕಂಥದ್ದು, ಇಹಕ್ಕೆ ಪರಕ್ಕೆ ಎರಡೂ ಒಳ್ಳೆಯದಾಗಿರ್ತಕ್ಕಂತಹ. ಕೇವಲ ನೀವು ಮೋಕ್ಷ ಸಿಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಅದರಿಂದ ನಾವು ಬದುಕಿದ್ದಾಗ ಈ ಜೀವನ ಮಾಡಬೇಕಾದ್ರೆ ಏನಾರು ಕಷ್ಟಗಳಿದ್ರೆ ಆ ಕಷ್ಟ ಎಲ್ಲ ಶಿವ ಪರಿಹಾರ ಮಾಡ್ತಾನೆ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ನೀವು ಈ ಶಿವರಾತ್ರಿಯ ದಿವಸ ನೀವು ಮಾಡತಕ್ಕಂತಹ ಪೂಜೆಗೆ ಇನ್ನಿತರ ಪೂಜೆಗಳಿಂದ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಈ ಶಿವರಾತ್ರಿ ವ್ರತಕ್ಕೆ ವ್ರತರಾಜ ಅಂಥೇಳಿ ಕರೆದಿರ್ತಕ್ಕಂಥದ್ದು ಅಂತೇಳಿ ಹೇಳಬೇಕಾಗತ್ತೆ. ಗುರುಗಳೇ, ಶಿವರಾತ್ರಿಯನ್ನು ವೈಷ್ಣವರು ಮಾತ್ರ ಮಾಡಬೇಕಾ, ಅಥವಾ ಶಿವನ ಭಕ್ತರು ಮಾಡ್ಬೋದಾ, ಅಥವಾ ದೇವಿ ಆರಾಧನೆ ಮಾಡೋರು ಅವರು ಮಾಡ್ಬೋದಾ, ಅಥವಾ ಯಾರು ಮಾಡಬಾರ್ದು, ಯಾರು ಮಾಡಬೇಕು? ಒಳ್ಳೆಯ ಪ್ರಶ್ನೆ. ಅಂದರೆ ಶಿವನನ್ನು ಕೇವಲ ಶೈವರು ಮಾತ್ರ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ತಪ್ಪು ಭಾವನೆ ಎಷ್ಟೋ ಜನಕ್ಕೆ ಇದೆ. ಅಂದರೆ ಶಾಸ್ತ್ರ ಪುರಾಣವನ್ನು ತಿಳಿದುಕೊಳ್ಳದೇ ಇರತಕ್ಕಂಥವ್ರು ಶಿವ ಬೇರೆ, ವಿಷ್ಣು ಬೇರೆ, ಹೀಗೆ ಬೇರೆ ಬೇರೆ ದೇವತಾ ಭಾವವನ್ನು ಕಲ್ಪನೆಯನ್ನು ಮಾಡಿಕೊಳ್ತಾರೆ. ಆದರೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ವೇದದಲ್ಲಿ ಏನು ಹೇಳುತ್ತೆ ಅನ್ನತಕ್ಕಂಥದ್ದು ನಮಗೆ ಪ್ರಾಮಾಣ್ಯವೇ ಹೊರತು ನಮಗೆ ಕಪೋಲ ಕಲ್ಪಿತವಾಗಿ ನಾವು ಅಂದುಕೊಂಡ್ರೆ ಅದೆಲ್ಲೂ ಕೂಡ ಪ್ರಮಾಣ ಅಂಥೇಳಿ ಭಾವಿಸುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಶೈವೋವ ವೈಷ್ಣವೋವಾಪಿ ಯೋವಾ ಸ್ಯಾತ್ ಅನ್ಯಪೂಜಕ ಅನ್ಯದೇವತ ಪೂಜಕ ಸರ್ವಂ ಪೂಜಾಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ ಅಂತೇಳಿ ಹೇಳ್ತಾರೆ. ಶೈವೋವ ವೈಷ್ಣವೋವಾಪಿ, ಶೈವರಿರ್ಬೋದು, ವೈಷ್ಣವರಿರ್ಬೋದು, ಶಾಕ್ತೇಯರಿರ್ಬೋದು, ಗಾಣಪತ್ಯರಿರ್ಬೋದು, ಸೂರ್ಯನನ್ನು ಆರಾಧಿಸ್ತಕ್ಕಂಥವ್ರು ಇರ್ಬೋದು, ಯಾರೇ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಶಿವಪೂಜೆಯನ್ನು ಮಹಾಶಿವರಾತ್ರಿಯ ದಿವಸ ಮಾಡಲೇಬೇಕು. ಯೋ ವಾಸ್ಯ ಧನ್ಯ ಪೂಜಕ, ಯಾವ ದೇವರ ಪೂಜೆಯನ್ನೇ ಮಾಡ್ತಾ ಇರಲಿ. ಕೇವಲ ಹಿಂದೂ ಸನಾತನ ಧರ್ಮ ಒಂದೇ ಅಂತೇಳಿ ಅರ್ಥ ಅಲ್ಲ, ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ನಮ್ಮ ಋಷಿಗಳು ಹೇಳಿರ್ತಕ್ಕಂಥದ್ದು ಸನಾತನ ಧರ್ಮ ಅಂತಂದರೆ ಕೇವಲ ಯಾವುದೋ ಒಂದು ಧರ್ಮ ಆಚರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ನಮ್ಮ ಧರ್ಮ ಅನ್ನತಕ್ಕಂಥದ್ದು ಮಾನವ ಕಲ್ಯಾಣಕ್ಕೆ ಹೇಳಿರ್ತಕ್ಕಂಥದ್ದು. ಮನುಷ್ಯರೆಲ್ಲರೂ ಇದನ್ನು ಫಾಲೋ ಮಾಡಿದ್ರೆ ಅವರಿಗೆ ಶ್ರೇಯಸ್ಸು ಉಂಟಾಗುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಜೀವನದಲ್ಲಿ ಅವರು ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಎಲ್ಲ ರೀತಿಯಾದಂತಹ ಸುಖವನ್ನು ಕೊಡುತ್ತೋ ಅದೇ ಧರ್ಮ, ಅದೇ ಸನಾತನ ಧರ್ಮ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಶೈವರಾಗಿರ್ಬೋದು, ವೈಷ್ಣವರಾಗಿರ್ಬೋದು, ಶಾಕ್ತೇಯರಿಂದ ಯಾವ ಅನ್ಯ ದೇವತಾ ಪೂಜಕ ಯಾರೇ ಆಗಿದ್ದರೂ ಕೂಡ ಶಿವರಾತ್ರಿಯ ದಿವಸ ಬಹಿರ್ಮುಖರಾಗಿದ್ದರೆ ಅಂತ ಅಂತರ್ಮುಖರಾಗಿರುವುದಕ್ಕೆ ವಿಶೇಷವಾದಂತಹ ದಿವಸ ಮಹಾಶಿವರಾತ್ರಿ ಅಂತೇಳಿ ಅರ್ಥ. ಸರ್ವೇ ಪೂಜಾಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ. ನೀವು ಒಂದು ವರ್ಷ ಅಲ್ಲೇ ಎಷ್ಟೋ ಪೂಜೆಯನ್ನು ಮಾಡಿರ್ಬೋದು, ಎಷ್ಟೋ ವಿಷ್ಣು ಕ್ಷೇತ್ರಗಳಿಗೆ ಹೋಗಿರ್ಬೋದು, ಎಷ್ಟೋ ಗಣಪತಿ ಕ್ಷೇತ್ರಕ್ಕೆ ಹೋಗಿರ್ಬೋದು, ಎಷ್ಟೋ ಶಿವಕ್ಷೇತ್ರಕ್ಕೆ ಹೋಗಿರ್ಬೋದು, ಯಜ್ಞ ಯಾಗಾದಿಗಳನ್ನು ಮಾಡಿರ್ಬೋದು, ಎಲ್ಲ ಪೂಜೆಯನ್ನು ಮಾಡಿರ್ಬೋದು. ಮಹಾಶಿವರಾತ್ರಿಯ ದಿವಸ ನೀವೇನಾದರೂ ಬಹಿರ್ಮುಖರಾಗಿ ಅಂದರೆ ಪೂಜೆಯನ್ನು ಮಾಡದೇ ಇದ್ದರೆ, ಆ ಶಿವ ಧ್ಯಾನವನ್ನು ಮಾಡದೇ ಇದ್ದರೆ, ಭಗವಂತನ ಸ್ಮರಣೆಯನ್ನು ಮಾಡದೇ ಇದ್ದರೆ, ನೀವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ, ನಾನು ಹೇಳ್ತಿರ್ತಕ್ಕಂಥದ್ದಲ್ಲ. ಶಿವರಾತ್ರಿ ಬಹಿರ್ಮುಖ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಹಾಗೆ ಅದಕ್ಕೆ ವಿರುದ್ಧವಾಗಿ ನೀವು ಒಂದು ವರ್ಷ ಎಷ್ಟೋ ಜನಕ್ಕೆ ಪೂಜೆ ಮಾಡಲಿಕ್ಕಾಗದೇ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಏನೋ ಇನ್ನಿತರ ಕೆಲಸ ಕಷ್ಟ ಸಮಸ್ಯೆಗಳಿಂದ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಶಿವರಾತ್ರಿಯ ದಿವಸ, ಮಹಾಶಿವರಾತ್ರಿಯ ದಿವಸ ನೀವು ಶಿವನನ್ನು ಪೂಜೆಯನ್ನು ಮಾಡಿದರೆ ನಿಮಗೆ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪೂಜೆಯ ಫಲ ಅನ್ನತಕ್ಕಂಥದ್ದು ಕೂಡ ಸಿಗುತ್ತೆ. ಹಾಗೆ ವಿರುದ್ಧವಾಗಿ ನೀವು ಎಷ್ಟೇ ಪೂಜೆಯನ್ನು ಮಾಡಿದ್ದರೂ ಮಹಾಶಿವರಾತ್ರಿಯ ದಿವಸ ನೀವು ನಿಮ್ಮದೇ ಆದಂಥ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮ್ಮ ಕುಲದೇವರಲ್ಲ, ನಮ್ಮ ಮನೆ ದೇವರಲ್ಲ ಅಂತ ಹೇಳಿಕೊಂಡು ನೀವು ಮಹಾಶಿವರಾತ್ರಿಯ ದಿವಸ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಇದ್ದರೆ, ಬಹಿರ್ಮುಖರಾಗಿ ಇದ್ದರೆ
ಒಂದು ಅಂತರ್ಮುಖಿಯಾಗಿರತಕ್ಕಂಥದ್ದು ಅಂದರೆ ಭಗವಂತನ ಪೂಜೆಯನ್ನು ಮಾಡತಕ್ಕಂಥದ್ದು ಅಂತ ಹೇಳಿ ಅರ್ಥ. ಆದ್ದರಿಂದ ಆ ರೀತಿಯಾಗಿ ಇದ್ದರೆ ನೀವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಫಲಗಳು ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಹಾಶಿವರಾತ್ರಿಯ ದಿವಸ ಕೇವಲ ಯಾವುದೋ ಒಂದು ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ, ಕೇವಲ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ, ಕೇವಲ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಇದನ್ನು ಹೇಳಿರ್ತಕ್ಕಂಥದ್ದಲ್ಲ. ಇದು ವಿಶೇಷವಾದಂತಹ ಪರ್ವಕಾಲ. ಈ ಪಂಚಭೂತಾತ್ಮಕವಾದಂತಹ ಪಂಚಬ್ರಹ್ಮನಾದಂತಹ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಇಂತಹ ಪಂಚಮುಖವನ್ನು ಹೊಂದಿರತಕ್ಕಂತಹ ಭಗವಂತನ ಆರಾಧನೆಯನ್ನು ಮಾಡುವುದಕ್ಕೆ ಪ್ರಶಸ್ತವಾದಂತಹ ಕಾಲ ಅಂತಂದರೆ ಅದು ಮಹಾಶಿವರಾತ್ರಿಯ ಕಾಲ ಆಗಿರುವುದರಿಂದ ಎಲ್ಲರೂ ಶೈವರು, ವೈಷ್ಣವರು, ಶಾಕ್ತೆಯರು, ಸೌರರು, ಗಣಪತ್ಯರು ಎಲ್ಲರೂ ಕೂಡ ಶಿವರಾತ್ರಿಯ ವ್ರತವನ್ನು ಮಾಡಲೇಬೇಕು. ಏನಾಗುತ್ತೆ, ಶಿವರಾತ್ರಿಯ ವ್ರತಂ ನಾಮ ಸರ್ವಪಾಪ ಪ್ರಣಾಶನಂ ಅಂತೇಳಿ ಹೇಳಿದ್ದಾರೆ. ನೀವು ಎಷ್ಟೇ ಪಾಪಗಳನ್ನು ಮಾಡಿದ್ದರೂ, ಎಷ್ಟೇ ಕೆಟ್ಟ ಕೆಲಸಗಳನ್ನು ತಿಳಿದೋ ನಾವು ಎಷ್ಟೋ ಕೆಲಸವನ್ನು ಮಾಡಿಬಿಟ್ಟಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಈ ಅವಿದ್ಯೆ ಅಂಧಕಾರದಿಂದ. ಆದ್ದರಿಂದ ಅಂತಹ ಯಾವುದೇ ಪಾಪಗಳನ್ನು ಮಾಡಿದ್ದರೂ ಕೂಡ ಶಿವರಾತ್ರಿಯ ದಿವಸ ಪರಶಿವನ ಪೂಜೆಯನ್ನು, ಮನೇಶ್ವರನ ಪೂಜೆಯನ್ನು ಮಾಡುವುದರಿಂದ ಸರ್ವಪಾಪ ಪ್ರಣಾಶನಂ, ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ ಅನ್ನತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಹಾಶಿವರಾತ್ರಿಯ ದಿವಸ ನಾವು ಕೇವಲ ನಮ್ಮದು ಆ ಮತ ಈ ಮತ ಅನ್ನತಕ್ಕಂತಹ ಭೇದ ಭಾವವನ್ನು ನಾವು ಮಾಡಿಕೊಳ್ಳದೆ, ಗೊಂದಲವನ್ನು ಇಟ್ಟುಕೊಳ್ಳದೆ, ಅದ್ವೈತ ಭಾವನೆಯನ್ನು ಇಟ್ಟುಕೊಳ್ಳದೆ ಭಗವಂತನನ್ನು ಸಂಪೂರ್ಣವಾಗಿ ನಾವು ಆರಾಧಿಸಿ ಶಿವನ ಕೃಪೆಗೆ ಪಾತ್ರರಾಗತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಹೇಳಿ ಹೇಳ್ಬೋದು.